ಗುರು. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ 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 ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್ ನನಗೆ ನಮಸ್ತೆ. ಇದು ಲಿಂಕ್ ಬಂದಿತ್ತಲ್ಲ ಹಾ, ಮ್ಯಾಮ್, ನೀವು ಮಧ್ಯಾಹ್ನ ಇವತ್ತು ಲಿಂಕ್ ಹಾಕಿದ್ರಲ್ಲ, ನಾನು ಅದು ಕೆಲವರಿಗೆ ಹಾಕಿದ್ದೆ ಮೇಡಮ್. ಸರಿ. ಹಾ, ಹಾ, ಅದು ಫ್ರೆಂಡ್ಸ್ಗೆಲ್ಲ ಹಾಕಿದ್ದೆ, ಅವರೆಲ್ಲ ಜಾಯಿನ್ ಆಗ್ಬೇಕು ಅಂತೇಳಿ ರೆಡಿ ಇದ್ದಾರೆ. ಬಟ್ ಅವ್ರದ್ದು ಲಿಂಕ್ ಓಪನ್ ಆಗ್ತಾ ಇಲ್ಲ, ಝೂಮ್ ಲಿಂಕ್. ಇದೆಲ್ಲ ಎಲ್ಲರಿಗೂ ಓಪನ್ ಆಗುತ್ತೆ. ಇದು ರಿಸ್ಟ್ರಿಕ್ಷನ್ ಏನಿಲ್ಲ. ನೀವು ಯಾರಿಗೆ ಶೇರ್ ಮಾಡಿದ್ರು ಕೂಡ ಅದು ಓಪನ್ ಆಗುತ್ತೆ. ಮತ್ತೊಮ್ಮೆ ಟ್ರೈ ಇಲ್ಲ ಮಾಡಕ್ಕೆ ಹೇಳಿ. ಮೇಡಮ್, ಮ್ಯಾಮ್ ನನಗೆ ಮೆಸೇಜ್ ಆಗ್ತಾ ಇದ್ದಾರೆ, ಮತ್ತೆ ಅವ್ರು ಓಪನ್ ಆಗ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ ಅಂತ. ಎಲ್ಲರಿಗೂ ಅದು ಓಪನ್ ಡಿವೈನ್ ಆಗುತ್ತಲ್ಲ. ಗ್ರೂಪ್ ಅಲ್ಲಿ ಅಲ್ಲ ಮ್ಯಾಮ್, ಹಾ, ಡಿವೈನ್ ಗ್ರೂಪ್ ಅಲ್ಲಿ ತುಂಬಾ ಜನ ಇವತ್ತು ಮಧ್ಯಾಹ್ನದ ಮೇಲೆ ನಾನು ಯಾರಿಗ್ ಲಿಂಕ್ ಆಗಿದ್ದೀನೋ ಎಲ್ರಿಗೂ ಜಾಯಿನ್ ಆಗಿದ್ದಾರೆ. ಈಗ ಎಲ್ಲ ಝೂಮ್ ಓಪನ್ ಮಾಡ್ತಾ ಇದ್ದಾರೆ, ಯಾರಿಗೂ ಲಿಂಕ್ ಓಪನ್ ಆಗ್ತಾ ಇಲ್ಲ. ಡಿವೈನ್ ಗ್ರೂಪ್ ಅಲ್ಲಿ ಲಿಂಕ್ ಬಂದಿಲ್ಲ. ಹಾ, ಅದು ಝೂಮ್ ಲಿಂಕ್ ಬಂದಿಲ್ಲ ನಿಮ್ದು. ಬಂದಿಲ್ಲ, ಅಲ್ಲಿ ಅಲ್ಲಿ ಬರಲ್ಲ. ನೀವ್ ಏನ್ ಮಾಡ್ಬೇಕು ಅಂದ್ರೆ ಹೌದಾ? ಲೆವೆಲ್ ಒಂದು ಎರಡು ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೇಕಿತ್ತು. ಈಗ ಒಮ್ಮೆ ಮತ್ತೆ ಕಳಿಸ್ಕೊಡ್ತೀನಿ. ಒಂದ್ ಸೆಕೆಂಡ್. ಎಲ್ಲರಿಗೂ ಅಲ್ಲಿಗೆ ನಾನು ಶೇರ್ ಒಂದ್ ಮಾಡ್ತೀನಿ. 4-5 ಜನ ಇದ್ದಾರೆ ಮ್ಯಾಮ್, 4-5 ಜನ ಇದ್ದಾರೆ. ಅವ್ರಿಗೆ ಮಾತ್ರ 1-2 ಲೆವೆಲ್ ಹಾಕಿ ನೀವು ಇದನ್ನ. ಅವ್ರು ಇಲ್ಲಿಗೆ ಜಾಯಿನ್ ಆಗ್ಬೇಕಿತ್ತು. ಅವ್ರು ಹಾಕೊಡ್ತೀನಿ ಇವತ್ತು ನಾಳೆಗೆ ಗ್ರೂಪ್ ಜಾಯಿನ್ ಹೌದು ಆಗ್ತಾರೆ. ಹೌದು. ಒಂದ್ ಸೆಕೆಂಡ್ ಆಯ್ತು ಮ್ಯಾಮ್. ವೇಟ್ ಮಾಡಿ, ವೇಟ್. ಓಕೆ ಮ್ಯಾಮ್. ಓಕೆ ಓಕೆ. ಏನಾಗದಿ ಕೇಳಿ ಅವ್ರಿಗೆಲ್ಲರಿಗೂ. ಓಕೆ ಓಕೆ ಮ್ಯಾಮ್. ಓಕೆ ಮ್ಯಾಮ್. ಅವ್ರಿಗೆ ಲಿಂಕ್ ಹೋಗಿದ್ರೆ ಜಾಯಿನ್ ಆಗ್ತಾರೆ ಈಗ. ಸರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಮೊದಲಿಗೆ ನಾವೀಗ ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಎಲ್ಲರೂ ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಸೊ ಇವತ್ತು ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ರೇಖಿ ಲೆವೆಲ್ 2 ಮತ್ತೆ 1 ಹಂತದಲ್ಲಿ ಮೊದಲನೇ ದಿನ ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ದಿವ್ಯ ಆತ್ಮಗಳಿಗೆ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನೀವೆಲ್ಲ ಯಾರೇ ಆಗಿರ್ಬಹುದು, ಯಾವುದೇ ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು, ಶಾರ್ಟ್ಸ್ ಗಳ ಮುಖಾಂತರ ಆಗಿರ್ಬೋದು, ಅಥವಾ ಸ್ನೇಹಿತರ ಮುಖಾಂತರ ಆಗಿರ್ಬೋದು,
ಯಾರದೇ ಮುಖಾಂತರನಾದ್ರೂ ಆಗಿರ್ಬೋದು, ನಾವೆಲ್ಲರೂ ಕೂಡ ಈ ದಿನ ನಾವು ಒಂದು ಜಾಯಿನ್ ಆಗಿದ್ದೀವಿ, ಒಂದು ವಿಷಯವನ್ನ ಅಥವಾ ಒಂದು ರೇಖೆನ ನಾವು ಕಲಿಯೋದಿಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೆಲ್ಲ ಯಾರ್ದು ಅಂತ ಹೇಳಿದ್ರೆ ಆ ಪರಮಾತ್ಮನ ಕೃಪೆ. ಸೊ ನಾವೆಲ್ಲರೂ ಒಂದು ಕಾರಣ ಅಷ್ಟೇ. ಒಂದು ವ್ಯಕ್ತಿಗಳಾಗಿರ್ಬಹುದು, ನಮ್ಗೆ ಪರಿಸ್ಥಿತಿಗಳಾಗಿರ್ಬಹುದು, ಸನ್ನಿವೇಶಗಳಾಗಿರ್ಬಹುದು, ನಮ್ಗೆ ಚಾಲೆಂಜಸ್ ಅಲ್ಲಿ ಇರ್ಬೋದು, ಜೀವನದಲ್ಲಿ ಸಮಸ್ಯೆಗಳಿರ್ಬೋದು, ತೊಂದರೆಗಳಿರ್ಬೋದು, ಸಂತೋಷ ಇಲ್ಲ, ಆರೋಗ್ಯ ಇಲ್ಲದೆ ಇರಬಹುದು, ಇದೆಲ್ಲ ಯಾವುದೇ ಚಾಲೆಂಜಸ್ ಗಳಿದ್ರು ಇವೆಲ್ಲವೂ ಏನು ಅಂತ ಹೇಳಿದ್ರೆ ಒಂದು ನೆಪಗಳು ಅಷ್ಟೇ, ಒಂದು ಕಾರಣಗಳು. ಯೋಚನೆ ಮಾಡಿ, ಆ ಚಾಲೆಂಜಸ್ ನಿಮ್ಗಿಲ್ಲ ಅಂತ ಹೇಳಿದ್ರಿ, ಆ ಸಮಸ್ಯೆ ನಿಮಗಿಲ್ಲ ಅಂತ ಹೇಳಿದ್ರಿ, ಆ ಪ್ರಾಬ್ಲಮ್ ನಿಮ್ಮ ಹತ್ರ ಇರ್ಲಿಲ್ಲ ಅಂತ ಹೇಳಿದ್ರೆ ನೀವ್ ಈ ದಾರಿನಲ್ಲಿ ಬರ್ತಾ ಇದ್ರಾ? ಇನ್ನೊಂದು ದಾರಿ ಇದೆ ಅಂತ ಹುಡುಕ್ತಾ ಇದ್ವಾ ನಾವು? ಅಲ್ವಾ? ಸೊ ಅದೇ ದಾರಿನಲ್ಲಿ ಹೋಗ್ಬಿಡ್ತಾ ಇದ್ವಿ ನಾವು. ಮತ್ತೊಂದು ಒಂದು ಡಿವಿಯೇಷನ್ ಅಥವಾ ಒಂದು ತಿರುವನ್ನ ನಾವು ತಗೊಳ್ತಾ ಇರ್ಲಿಲ್ಲ. ಈ ತಿರುವು, ಈ ದಾರಿನಲ್ಲಿ ನಾವು ಸಾಗ್ಬೇಕು, ಇದನ್ನ ತಿಳ್ಕೊಳ್ಬೇಕು ಅನ್ನೋದು ಇದು ನಮ್ಮ ಒಳಗಡೆ ಇರುವಂತ ಒಂದು ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಕೆ ನಮ್ಗೆ ಇದು ಒಂದು ದಾರಿ, ಒಂದು ಕಾರಣ ಅಷ್ಟೇ. ಅದ್ರಿಂದ ನಾವೆಲ್ಲರೂ ಕೂಡ ಇವತ್ತು ನಾವೇನ್ ಮಾಡಿದ್ವಿ, ಜಾಯಿನ್ ಆಗಿದ್ದೀವಿ. ನಾವು ಈ ರೇಖೆಯನ್ನ ಕಲಿಬೇಕು, ನನ್ನ ಜೀವನವನ್ನ ನಾವು ಬದಲಾಯಿಸ್ಕೊಳ್ಬೇಕು, ಅಥವಾ ಸಮಸ್ಯೆಗಳಿಂದ ನಾನು ಹೊರಗಡೆ ಬರ್ಬೇಕು, ಅಥವಾ ನನ್ನ ಜೀವನದಲ್ಲಿ ನಾನು ಒಂದು ಆನಂದವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಕಾಣಬೇಕು ಅಂತ ನಾವು ಎಲ್ಲರೂ ಕೂಡ ಬಂದಿದ್ದೀವಿ ನಾವು. ಹಾಗಾದ್ರೆ ಈ ರೇಖಿ ಅನ್ನೋದನ್ನ, ಈ ವಿದ್ಯೆಯನ್ನ ಏನಿದು ಹಾಗಾದ್ರೆ ಅಂತ ಹೇಳಿದ್ರೆ, ತುಂಬಾ ಸರಳವಾಗಿ ನಾವು ಹೇಳೋದಾದ್ರೆ ಆಧ್ಯಾತ್ಮಿಕತೆಯನ್ನ ನಾವು ತಿಳ್ಕೊಳ್ಳೋದಕ್ಕೆ ಇದು ಶಾರ್ಟ್ ಕಟ್. ತುಂಬಾ ಈಸಿಯಾಗಿ ಬೇಗ ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ಆಧ್ಯಾತ್ಮಿಕತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗಿರುವ ಮತ್ತೊಂದು ದಾರಿ ಯಾವುದು ಅಂತ ಹೇಳಿದ್ರೆ ರೇಖಿ ಅಂತ ಹೇಳಿ ನಾವು ಹೇಳ್ಬಹುದು. ಯಾರೆಲ್ಲ ಇದನ್ನ ಕಲಿಬಹುದು, ಯಾರು ಕಲಿಯಕ್ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ಮಾತುಗಳನ್ನ ನಾನು ಹೇಳಿದಾಗ ಯಾರೆಲ್ಲ ಅರ್ಥ ಮಾಡ್ಕೊಳಕ್ ಆಗುತ್ತಲ್ವಾ, ಅದನ್ನ ಗ್ರಹಿಸ್ಕೊಳ್ಳೋದಕ್ಕೆ ಯಾರ್ಯಾರಿಗಾಗುತ್ತಲ್ಲ ಅವ್ರಿಗೆಲ್ಲರೂ ಕೂಡ ನಾವು ಇದರಲ್ಲಿ ಕಲಿಬಹುದು. ಯಾವುದೇ ಭೇದ ಭಾವ ಇಲ್ಲದೆ, ಲಿಂಗ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ನಾವು ಇದರಲ್ಲಿ ಕಲಿಬಹುದು. ಮಕ್ಕಳಿಗೆ ಅಂತ ಹೇಳಿದ್ರೆ ಅವ್ರಿಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಕಲಿಬಹುದು. ಅವ್ರಿಗೆ ಫೋರ್ಸ್ ಅಲ್ಲಿ ನಾವು ಕಲ್ಸೋದಿಕ್ಕಾಗಲ್ಲ. ಅವ್ರ ಖುಷಿ ಇದೆ, ನಾನು ಕಲ್ತ್ಕೊಳ್ತೀನಿ, ನಾನು ಅಭ್ಯಾಸ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಕಲಿಸ್ಬಹುದು. ಈಗ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಲ್ವಾ, ರೇಖೆಯನ್ನ ಯಾರು ಕಲಿಬಹುದು, ಎಲ್ಲಾರು ಕಲಿಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸಮಸ್ಯೆಗಳು ಯಾಕೆ ಬಂತು ನಮಗೆ ಹೇಳಿ? ಇಲ್ಲಿಗೆ ನಾವು ಈ ದಾರಿಗೆ ಬರ್ಬೇಕಿತ್ತಲ್ಲ, ನಾವು ಒಂದ್ ದಾರಿ, ಒಂದು ರಸ್ತೆ, ಒಂದು ಮಾರ್ಗ ನಾವು ಕಂಡುಕೊಳ್ಬೇಕಿತ್ತಲ್ಲ. ನಿಜ ಯಾವುದು, ಮೋಹ ಯಾವುದು, ನನ್ನ ಭ್ರಮೆನಲ್ಲಿ ದಿನ ಆ ಒಂದು ದಾರಿ ನಾವು ತಿಳ್ಕೊಳ್ಬೇಕಲ್ವಾ. ಅದಕ್ಕೋಸ್ಕರ ಪರಮಾತ್ಮನ ಆಟ ಇದು ಅಷ್ಟೇ. ನಿಮ್ ಒಳಗಡೆ ಏನ್ ಗೊತ್ತಾ, ನಿಮ್ಗೆ ಅದು ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ 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 ನಾವು ಈ ದಾರಿಯಲ್ಲ ಇನ್ನೊಂದ್ ದಾರಿ, ಇನ್ನೊಂದಲ್ಲ ಇನ್ನೊಬ್ರು, ಮತ್ತೊಬ್ರು ಅಂತ ಹುಡುಕ್ತಾನೆ ಇರ್ತೀವಿ. ಯಾಕೆ ಗೊತ್ತಾ, ಆ ಆತ್ಮಕ್ಕೆ ಒಂದು ತೃಪ್ತಿ ಸಿಗ್ಬೇಕು ನಮಗೆ. ಆ ಒಳಗಡೆಯಿಂದ ಇರುವಂತ ಆತ್ಮ ಇದೆಯಲ್ಲ, ಅದ್ ಕೇಳ್ತಾ ಇರುತ್ತೆ, ಅದ್ ಹೇಳ್ತಾ ಇರುತ್ತೆ, ಅದು ಜಾಗೃತಿ ಮಾಡಿ ಎಚ್ಚರಿಸ್ತಾ ಇರುತ್ತೆ, ದಿಸ್ ಇಸ್ ನಾಟ್ ರೈಟ್, ನಾನು ಇನ್ನೂ ಏನೋ ಬೇಕು, ನನಗೆ ಇನ್ನೂ ಏನೋ ಬೇಕು, ನನಗೆ ಇನ್ನೂ ಏನೋ ಬೇಕು, ನನ್ಗೆ ತೃಪ್ತಿ ಆಗ್ತಾ ಇಲ್ಲ ಅಂತ ಮತ್ತೆ 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 ನಾವು ಹುಡುಕ್ತಾನೆ ಹೋಗ್ತಾ ಇರ್ತೀವಿ. ಈ ಚಾಲೆಂಜಸ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಆತ್ಮದ ಜ್ಞಾನವನ್ನ ನಾವು ತಿಳ್ಕೊಳ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಒಂದು ಕಾರಣವನ್ನ ಕೊಟ್ಟು ಆ ಪರಮಾತ್ಮ ನಿಮ್ಮೆಲ್ಲರನ್ನೂ ಕೂಡ ಈ ದಾರಿಗೆ ಕರ್ಕೊಂಡು ಬಂದಿದ್ದಾನೆ. ಅಂದ್ರೆ ನೀವಾಗಿ ನೀವು ಬಂದ್ರಾ? ನೋಡಿ, ಇಲ್ಲ. ಆ ಪರಮಾತ್ಮ ಆಲ್ರೆಡಿ ನಿಮ್ಮೆಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಿಮಗೆ ಆ ಜ್ಞಾನವನ್ನ
ನೀವು ಅರಿವನ್ನ ಪಡ್ಕೊಳ್ಬೇಕು, ನೀವು ಜಾಗೃತರಾಗ್ಬೇಕು ಅನ್ನೋದು ಡಿಸೈಡ್ ಆಗ್ಬಿಟ್ಟಿದೆ. ಅದೀಗ ಯಾರ ಕೈಯಲ್ಲಿದೆ ಜಾಗೃತರಾಗೋದು? ಅದು ನಿಮ್ ಕೈಯಲ್ಲಿದೆ ಇವಾಗ. ಅದಕ್ಕೋಸ್ಕರ ನಮ್ಗೆ ಚಾಲೆಂಜಸ್ಗಳು ಬಂದಿದೆ. ಹಾಗಾದ್ರೆ ಈ ರೇಖೆಯಿಂದ, ಈ ಆಧ್ಯಾತ್ಮಿಕದ ದಾರಿಯಿಂದ ನಮ್ಗೆಲ್ಲ ಏನೆಲ್ಲ ಸಿಗುತ್ತೆ? ಏನ್ ನಾವು ಪಡ್ಕೊಳ್ತೀವಿ? ನಾವು ಏನೆಲ್ಲ ಪಡ್ಕೊಳ್ಬಹುದು ನಾವು ಅನ್ನೋದು ಪ್ರಶ್ನೆ ಒಳಗಡೆ ಎಲ್ಲರಿಗೂ. ಈ ರೇಖೆ ಕಲ್ತ್ಬಿಟ್ರೆ ಏನಾಗ್ಬಿಡುತ್ತೆ, ನಮಗೇನ್ ಸಿಗುತ್ತೆ ಅನ್ನೋದಿರುತ್ತೆ ಅಲ್ವಾ? ಸೊ ರೇಖಿ ಅಂತಂದ್ರೆ ಏನು? ಆ ಪರಮಾತ್ಮ, ಆ ಪ್ರಕಾಶ ಅಂತ ಹೇಳಿದ್ರೆ ಸರ್ವಾಂತರ್ಯಾಮಿ ಆಗಿರುವಂತದ್ದು. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಏನು ಇಲ್ಲ ಅದು. ಅಂದ್ರೆ ಇಡೀ ವಿಶ್ವ ಚೈತನ್ಯದ ಶಕ್ತಿ ಅಂತ ಹೇಳ್ಬೋದು ನಾವು. ಅಂದ್ರೆ ಅಣು ಅಣುವಿನಲ್ಲಿ, ಕಣ ಕಣದಲ್ಲಿ, ಎಲ್ಲಾ ಕಡೆನೂ ಕೂಡ ಸರ್ವ ವ್ಯಾಪಿಯಾಗಿರುವಂತ ಆ ಒಂದು ಶಕ್ತಿಯನ್ನ ನಾವು ಅರ್ಥಕೊಳ್ಳೋದು, ಕಾಣುವುದು, ಅದು ತಿಳ್ಕೊಳ್ಳೋದನ್ನೇ ನಾವು ರೇಖೆ ಅಂತ ಹೇಳೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೋದು ಅಂತಂದ್ರೆ ಏನು ಅಂತ ಹೇಳಿದ್ರೆ, ರೇ ಅಂತಂದ್ರೆ ಏನು? ಕಿರಣ. ಕಿರಣ ಅಂತಂದ್ರೆ ಏನು? ಬೆಳಕು ಅಂತಂದ್ರೆ ಏನು? ಪ್ರಕಾಶ. ಪ್ರಕಾಶ ಅಂತ ಹೇಳಿದ್ರೆ ಏನು? ಕತ್ತಲೆ ಕಳೆಯುತ್ತೆ, ನಮ್ಮ ಜೀವನದಲ್ಲಿ ಪ್ರಕಾಶವನ್ನು ಬರುತ್ತೆ. ಆ ಪ್ರಕಾಶ ಯಾರು ಅಂದ್ರೆ ಪರಮಾತ್ಮ. ಆ ಪರಮಾತ್ಮನನ್ನ ಕಾಣುವ ಒಂದು ಕೀಲಿ ಕೈ, ಒಂದು ಮಾರ್ಗ, ಒಂದು ದಾರಿ, ನಾವು ಸಾಧನೆ ಮಾಡುವಂತ ಒಂದು ಕ್ರಮ ಇದೆಯಲ್ಲ, ಅದನ್ನ ನಾವು ರೇಖಿ ಅಂತೇಳಿ ನಾವು ಕರೀಬಹುದು. ಇನ್ನೂ ಸರಳವಾಗಿ ಹೇಳೋದಾದ್ರೆ, ಅಂದ್ರೆ ಆ ವಿಶ್ವವ್ಯಾಪಿಯಾಗಿರುವಂತಹ, ಸದಾ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರುವಂತಹ, ನಮ್ಮನ್ನ ರಕ್ಷಣೆ ಮಾಡುವಂತಹ ಆ ಚೈತನ್ಯದ ಶಕ್ತಿಯನ್ನ, ಆ ದಿವ್ಯತೆಯನ್ನ, ಆ ಪರಮ ತತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಅದನ್ನ ಕಾಣುವುದು, ಅದ್ರ ಜೊತೆ ನಾವು ಜೀವಿಸೋದು. ಅದನ್ನ ನಾವು ರೇಖಿ ಅಂತೇಳಿ ನಾವು ಕರಿತೀವಿ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿರ್ಬೋದು, ಈಗ ನಮ್ಮ ಮನೆಗೆ ನಾವಿರೋ ರೂಮ್ ಅಲ್ಲಿ ಈಗ ನಮ್ಗೆ ಬೆಳಕು ಬಂದಿದೆ. ಹೌದು, ಸ್ವಿಚ್ ಹಾಕಿದ ನಮ್ಗೆ ಲೈಟ್ ಬಂತಂತ, ಕತ್ತಲೆ ಕಳೀತು, ಪ್ರಕಾಶ ಬಂತು ನಮ್ಗೆ. ಈ ಪ್ರಕಾಶ ಬರ್ಬೇಕು ಅಂತ ನಾವೇನ್ ಮಾಡಿದ್ವಿ ನಾವು? ನಮ್ಮ ಮನೆಗೆ ನಾವೇನ್ ಮಾಡಿದ್ವಿ? ಲೈಟ್ ಕಂಬದಿಂದ ಆ ಲೈಟ್ ಅನ್ನ ನಾವು ಕನೆಕ್ಷನ್, ವಿದ್ಯುತ್ ಅನ್ನ ನಮ್ಮ ಮನೆ ಕನೆಕ್ಷನ್ ಮಾಡ್ಕೊಂಡ್ವಿ. ನಮ್ಮ ಮನೆಯ ಮೇನ್ ಸ್ವಿಚ್ ಬೋರ್ಡ್ ಇಂದ ನಮ್ಮ ರೂಮ್ ಗಳಿಗೆ ನಾವು ಕನೆಕ್ಷನ್ ಮಾಡ್ಕೊಂಡ್ವಿ. ಸೊ ಈಗ ಆ ರೂಮ್ ನಮ್ಮ ಮನೆಗೆ ಹೇಗ್ ಬಂತು? ಕಂಬದಿಂದ ಬಂತು, ಹೌದಲ್ವಾ? ಸೊ ಕಂಬಕ್ಕೆ ಎಲ್ಲಿಂದ ಬಂತು? ನೋಡ್, ಒಂದು ದೊಡ್ಡ ಟ್ರಾನ್ಸ್ಮಿಟರ್ ಇರುತ್ತೆ. ಟ್ರಾನ್ಸ್ಮಿಟರ್ ಗಳಲ್ಲಿ ಇರುತ್ತೆ, ಅಲ್ಲಿಂದ ನಾವೇನ್ ಮಾಡ್ತಿದ್ವಿ? ಲೈಟ್ ಅನ್ನ ತಗೊಳ್ತಾ ಇದ್ವಿ, ವಿದ್ಯುತ್ ಅನ್ನ ನಾವು ನಮ್ಮ ಮನೆಗೆ ನಾವು ತಗೊಳ್ತಾ ಇದ್ದೀವಿ. ಸೊ ಆ ಒಂದು ಟ್ರಾನ್ಸ್ಮಿಟರ್ ತರ ಅದು ಯಾರು ಬೇಕಾದ್ರೂ ಎಲ್ಲಿಗ್ ಬೇಕಾದ್ರೂ ಕನೆಕ್ಷನ್ ತಗೊಳ್ಬಹುದು. ಆಗ ನಾವು ಎಲ್ಲಿ ಕೂತಿರ್ತೀವೋ, ನಾವು ಯಾವ ಸ್ಥಳದಲ್ಲಿ ಇರ್ತೀವೋ, ನಾವು ಯಾವ ಕೋಣೆಯಲ್ಲಿ ಇರ್ತೀವೋ, ಅಲ್ಲಿ ನಾವು ಬೆಳಕನ್ನ, ಲೈಟ್ ಅನ್ನ ನಾವು ಸ್ವಿಚ್ ಆನ್ ಮಾಡ್ಕೊಳ್ಬಹುದು. ಹಾಗೆ ಈ ಟ್ರಾನ್ಸ್ಮಿಟರ್ ತರ ಪರಮಾತ್ಮನ ಶಕ್ತಿ, ಆ ಚೈತನ್ಯದ ಶಕ್ತಿ ಅನಂತವಾಗಿರುವುದು, ಅಖಂಡವಾಗಿರುವಂತದ್ದು, ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತಿಯಾಗಿರುವಂತ ಆ ಚೈತನ್ಯ ಶಕ್ತಿಯನ್ನ ನಾವು ಕನೆಕ್ಷನ್ ಮಾಡ್ಕೊಂಡಾಗ, ನೀವ್ ಎಲ್ಲೇ ಇರ್ಬೋದು ಬ್ರಹ್ಮಾಂಡದಲ್ಲಿ, ಆ ಬೆಳಕನ್ನ, ಆ ದಿವ್ಯತೆಯನ್ನ ನಾವು ಅನುಭವ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ಹೇಳೋದಾದ್ರೆ, ಆ ಪರಮಾತ್ಮನ ಚೈತನ್ಯವನ್ನ ನಾವು ನಮ್ಮ ಜೊತೆಗೆ ನಾವು ಎಲ್ಲಿದ್ರು ಕೂಡ ನಾವು ಅದರ ಜೊತೆಗೆ ನಾವು ಕನೆಕ್ಷನ್ ಅನ್ನ, ಸಂಪರ್ಕವನ್ನ ಇಟ್ಕೊಂಡು ನಮ್ಮ ಜೀವನವನ್ನ ನಾವು ಇನ್ನೂ ಉತ್ತಮವಾಗಿ ಮಾಡ್ಕೊಳ್ಳೋದಿಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರೆ ನಮ್ಗೆಲ್ಲ ಏನೆಲ್ಲ ಸಿಗ್ಬಹುದು? ಈ ರೇಖೆಯಿಂದ ನಮ್ಗೆ ಏನೇನ್ ಪಡ್ಕೊಳಕ್ ಸಾಧ್ಯ ನೋಡಿ? ಆ ಪರಮಾತ್ಮನ ಶಕ್ತಿ,
ಆ ಚೈತನ್ಯದ ಶಕ್ತಿಗೆ ಏನ್ ಮಾಡೋದಿಕ್ಕಾಗಲ್ಲ ಹೇಳಿ. ಆ ಯೂನಿವರ್ಸಲ್ ಎನರ್ಜಿಗೆ, ಆ ದಿವ್ಯತೆಗೆ, ಆ ಸರ್ವಾಂತರಿ ಅಖಂಡವಾಗಿರುವಂತ ಇಡೀ ಬ್ರಹ್ಮಾಂಡವನ್ನ ನಡೆಸ್ತಾ ಇರುವಂತಹ ಆ ಚೈತನ್ಯಕ್ಕೆ ಕಾಲಗಳ ಮಿತಿ ಇದೆಯಾ? ದೇಶಗಳ ಮಿತಿ ಇದೆಯಾ? ಯಾವ ಸಮಸ್ಯೆಗಳನ್ನ ಆ ಪರಮಾತ್ಮನ ಕೈಲಿ ಈಡೇರ್ಸಕ್ಕಾಗಲ್ಲ ಹೇಳಿ. ನಾವ್ ಏನ್ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ, ಯಾವ್ದು ಆಗಲ್ಲ ಅಂತ ಹುಡುಕ್ಬೇಕು ನಾವು. ಯಾಕೆ ಹೇಳಿ? ಆ ಚೈತನ್ಯದ ಮುಂದೆ ಎಲ್ಲವೂ ಸಾಧ್ಯ. ಎನಿಥಿಂಗ್ ಪಾಸಿಬಲ್, ನಥಿಂಗ್ ಇಂಪಾಸಿಬಲ್ ಅನ್ನೋ ಮಾತೇ ಇಲ್ಲ. ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಅಸಂಭವ ಅನ್ನುವ ಮಾತೇ ಇಲ್ಲ, ಬರುವ ಪ್ರಶ್ನೆನೇ ಬರೋಲ್ಲ ನಾವು. ಹೌದಲ್ವಾ? ಪ್ರತಿಯೊಂದು ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನ ಸೃಷ್ಟಿಸಿರುವಂತಹ ಚೈತನ್ಯ ಶಕ್ತಿಗೆ ಈ ಸಮಸ್ಯೆಗಳಿಗೆ, ಚಾಲೆಂಜಸ್ಗಳು ದೊಡ್ಡದು ಅಂತ ಅನ್ಸುತ್ತಾ ಹೇಳಿ? ಖಂಡಿತ ಇಲ್ಲ. ಆದ್ರೆ ನಾವು ಅದನ್ನ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವ್ ಎಷ್ಟು ಸರಳವಾಗಿರ್ತೀವೋ, ಎಷ್ಟು ನಮ್ಮಲ್ಲಿ ಸಮರ್ಪಣೆ ಇರುತ್ತೋ, ಎಷ್ಟು ನಮ್ಮೊಳಗಡೆ ಆ ಶರಣಾಗತಿ ನಮ್ಮೊಳಗಡೆ ಬರುತ್ತೋ, ನಮ್ಮ ಒಳಗಡೆ ಎಷ್ಟು ನಂಬಿಕೆ ಇರುತ್ತೋ, ದಿನದಿಂದ ದಿನಕ್ಕೆ ನಮ್ಮ ಆಲೋಚನೆಗಳು ಪರಿವರ್ತನೆ ಆಗ್ತಾ ಬರುತ್ತೆ. ನಮ್ಮ ಸಮಸ್ಯೆಗಳಾಗಿರ್ಬೋದು, ನಮ್ಮ ಸಾಧನೆಗಳಾಗಿರ್ಬೋದು, ಎಲ್ಲವೂ ಕೂಡ ಪರಿವರ್ತನೆ ಆಗತ್ತೆ. ಯಾವ ಕಾರ್ಯ ಆಗೋದಿಲ್ಲ ಅನ್ನೋ ಮಾತೇ ಬರೋದಿಲ್ಲ. ಎಲ್ಲವೂ ಕೂಡ ಸಾಧ್ಯ ಆಗತ್ತೆ. ಆದ್ರೆ ನಮಗೇನಿರ್ಬೇಕು? ಒಂದು ತಾಳ್ಮೆ ಇರ್ಬೇಕು, ಶಾಂತಿ ಇರ್ಬೇಕು, ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ಬೇಕು. ಅದು ನಮ್ಮ ಮನಸ್ಸು ಹೇಗೆ ಹೇಳಿ? ನಮ್ಗೇನು ಅಂತ ಹೇಳಿದ್ರೆ, ಈಗ ತಕ್ಷಣದಲ್ಲಿ ನಮ್ಗೆ ಸಿಗ್ಬಿಡ್ಬೇಕು, ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಆಗ್ಬಿಡ್ಬೇಕು ಅಂತ ಅನ್ಕೊಳ್ತೀವಿ ನಾವು. ಹೌದಲ್ವಾ? ಸ್ವಲ್ಪನಾದ್ರೂ ನಮ್ಗೆ ತಾಳ್ಮೆಯಿಂದ ಇತ್ತು ಅಂತ ಹೇಳಿದ್ರೆ, ಎಲ್ಲ ಕೆಲಸವೂ ಕೂಡ, ಯಾವುದು ಕೂಡ ಆಗಲ್ಲ ಅನ್ನುವ ಮಾತೇ ಇಲ್ಲ. ಪ್ರತಿಯೊಂದು ಕೂಡ ನಮ್ಗೆ ಸಂಭವಗಳಾಗತ್ತೆ. ಈಗ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೇವೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಚಾಲೆಂಜಸ್ ಇರುತ್ತೆ. ಹೌದಲ್ವಾ? ನಮ್ಮಲ್ಲಿ ಒಬ್ಬರಿಗೆ ಸಂಬಂಧಗಳಲ್ಲಿ ಸಮಸ್ಯೆ ಇರುತ್ತೆ, ಕೆಲವರಿಗೆ ಫಿನಾನ್ಷಿಯಲಿ ಸಮಸ್ಯೆ ಇರುತ್ತೆ, ಕೆಲವರಿಗೆ ಮಾನಸಿಕವಾಗಿ, ಕೆಲವರಿಗೆ ಕರಿಯರ್ ಬಗ್ಗೆ ಆಗಿರ್ಬೋದು, ಕೆಲವರಿಗೆ ಏನು ಅಂತ ಹೇಳಿದ್ರೆ ಎಲ್ಲವೂ ಇರುತ್ತೆ, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಅನ್ಕೊಳ್ತಾರೆ. ಸೊ ಎಲ್ಲರಿಗೂ ಕೂಡ ಏನಾಗುತ್ತೆ ಹೇಳಿ? ನಮಗೆ ಏನೇನ್ ಬೇಕು ಅದನ್ನ ನಾವು ಪಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಒಂದ್ ಸಣ್ಣ ಉದಾಹರಣೆ ಏನು ಅಂದ್ರೆ, ಆ ಸಮುದ್ರ ತರ. ಸಮುದ್ರ ನೋಡ್ದಾಗ ಏನಾಗಿದೆ? ಎಷ್ಟು ಅನಂತವಾಗಿದೆ, ವಿಶಾಲವಾಗಿದೆ, ನೀರ್ ತುಂಬಿದೆ, ಅಲೆಗಳು ಬರ್ತಾ ಇದೆ ಅನ್ನೋದು ಮಾತ್ರ ನಾವು ನೋಡ್ತಾ ಇರ್ತೀವಿ ದಡದಲ್ಲಿ ನಿಂತು ನಾವು ನೋಡಿದಾಗ, ಅಲ್ವಾ? ಎಲ್ಲರೂ ಅಲ್ಲಿ ನೋಡಿದಾಗ ಕೆಲವರು ಏನ್ ಮಾಡ್ತಾರೆ? ಆ ಸಮುದ್ರವನ್ನ ನೋಡಿದಾಗ ಹಾಗೆ ನಿಂತ್ಕೊಂಡನ್ನ ಸವಿತಾ ಇರ್ತಾರೆ, ಆನಂದವನ್ನ ಸವಿತಾ ಇರ್ತಾರೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ? ಅಲ್ಲಿ ಹೋಗಿ ಕಾಲೆಲ್ಲ ಆಟ ಆಡ್ಸ್ಕೊಂಡು ಆಡ್ತಾ ಇರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ? ಒಳಗಡೆ ಹೋಗಿ ಅಲೆಗಳ ಜೊತೆ ಈಜಾಟ ಮಾಡ್ತಾರೆ. ಕೆಲವರು ಆಟ ಆಡ್ತಾ ಇರ್ತಾರೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ? ಅದರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ. ಮತ್ತೆ ಕೆಲವರು ಬೋಟಿಂಗ್ ಮಾಡ್ತಾರೆ. ಮತ್ತೆ ಕೆಲವರು ಅದರಲ್ಲಿ ಗೇಮ್ಸ್ ಗಳಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಹೇಳಿ? ಫಿಶ್ ಫಾರ್ಮಿಂಗ್ ಮಾಡೋಣ ಅಂತ ಹೇಳಿ ಮೀನನ್ನ ಹಿಡಿಕೊಂಡು ಹೋಗ್ತಾರೆ, ವ್ಯಾಪಾರವನ್ನ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ? ಇನ್ನು ಒಳಗಡೆ ಹೋಗೋಣ ಅಂತ ಹೇಳಿ ಸಮುದ್ರದ ಒಳಗಡೆ ಹೋಗ್ತಾರೆ. ಅಲ್ಲಿ ಒಳಗಡೆ ಇರುವಂತ ಮುತ್ತು ರತ್ನ ಏನೆಲ್ಲ ಸಿಗುತ್ತಲ್ಲ ಅವೆಲ್ಲ ತಗೊಂಡ್ ಬರ್ತಾರೆ. ಇನ್ನೂ ಕೆಲವರು ಹೋಗ್ತಾರೆ ನೋಡಿ, ಇನ್ನು ಆಳವಾಗಿ ಹೋಗಿ ಅದ್ರೊಳಗಡೆ ಪೆಟ್ರೋಲಿಯಂ ಇರ್ಬೋದು, ಅದ್ರೊಳಗಡೆ ಇನ್ನು ಒಳಗಡೆನೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಒಳಗಡೆನೆ ನಗರಗಳಾಗಿರ್ಬೋದು, ಅನಂತ ಏನೇನ್ ಬೇಕು ಅದೆಲ್ಲವನ್ನ ಪಡ್ಕೊಳ್ತಾರೆ. ಆ ಪರಮಾತ್ಮ ಅನ್ನೋದು ಹೇಗೆ ಅಂದ್ರೆ, ಆ ದಿವ್ಯ ಚೈತನ್ಯದ ಶಕ್ತಿ ಹೇಗೆ ಅಂದ್ರೆ, ಈ ಅನಂತವಾದ ಸಮುದ್ರದ ಹಾಗೆ. ನಿಮಗೆ ಏನೇನ್ ಬೇಕೋ ಅದನ್ನ ನಾವು
ನಾವು ಪಡ್ಕೊಳ್ಬಹುದು ನಾವು. ಆ ಸಮುದ್ರದಲ್ಲಿ ಹೋದಾಗ ನೀವು ನೀರನ್ನ ತಗೊಳ್ಬೇಕಾದ್ರೆ ನಿಮ್ಮ ಪಾತ್ರೆಗಳು ಹೇಗಿದೆ ಅನ್ನೋದು ನಾವು ನೋಡ್ಕೊಳ್ಬೇಕು. ನೀವು ಸ್ಪೂನ್ ತಗೊಂಡು ಹೋಗಿದ್ದೀರಾ, ಲೋಟ ತಗೊಂಡು ಹೋಗಿದ್ದೀರಾ, ಸಣ್ಣದೊಂದು ಬಟ್ಲು ತಗೊಂಡು ಹೋಗಿದ್ದೀರಾ, ಪಾತ್ರೆ ತಗೊಂಡು ಹೋಗಿದ್ದೀರಾ, ನಿಮ್ಮ ತುಂಬಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಏನಿದೆ, ಅಲ್ಲಿ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ. ನೀವ್ ಎಷ್ಟು ತಗೊಳಕ್ಕೆ ನಮ್ಮ ಕೆಪಾಸಿಟಿ ಎಷ್ಟಿದೆ, ನಾನು ಹಿಡ್ಕೊಂಡಿರುವಂತ ಕಂಟೈನರ್ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆ ಹೇಳಿ? ಆ ಅನಂತವಾದ ಸಮುದ್ರಕ್ಕೆ, ಅನಂತವಾದ ಸಾಗರಕ್ಕೆ ನಿಮಗೆ ಏನ್ ಬೇಕು ಎಲ್ಲವನ್ನು ಕೊಡೋದಕ್ಕೆ ಅದು ತಯಾರಾಗಿ ನಿಂತಿದೆ. ಅಂದ್ರೆ ಆ ಪರಮ ದಿವ್ಯ ಚೈತನ್ಯದ ಶಕ್ತಿ ಎಲ್ಲವನ್ನು ಕೊಡೋದಕ್ಕೆ ಸದಾ ನಿರಂತರವಾಗಿ ಅದು ಕಾಯ್ತಾ ಇರುತ್ತೆ. ಆದ್ರೆ ನಾವು ಹೇಗೆ ತಗೊಂಡಿದ್ದ ಪಾತ್ರೆ ಎಷ್ಟು ದೊಡ್ಡದಿದೆ ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ನಾನು ಅದ್ರಲ್ಲಿ ಹೇಗೆ ತುಂಬಿಸ್ಕೊಳ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ಅವರವರ ಮನೋಭಾವಕ್ಕೆ, ಅವರವರ ಪಾತ್ರೆಯ ತಕ್ಕ ಹಾಗೆ ನಾವು ನಮಗೆ ಏನ್ ಬೇಕು ಅದನ್ನ ನಾವು ತುಂಬಿಸ್ಕೊಂಡು ನಾವು ಬರಬಹುದು. ಅಲ್ಲಿ ಯಾವುದೇ ರೀತಿಯ ಆ ಒಂದು ಅನಂತವಾದಂತ ಸಾಗರಕ್ಕೆ, ಅಂದ್ರೆ ಆ ಸಾಗರ ಅಂತಂದ್ರೆ ಏನು ಅಂದ್ರೆ ಆ ಪರಮಾತ್ಮ, ಆ ಪ್ರಕಾಶ, ಆ ದಿವ್ಯತೆ, ಆ ರೇಖೆಯ ಚೈತನ್ಯಕ್ಕೆ ಯಾವುದೇ ತಾರತಮ್ಯ ಇರುವುದಿಲ್ಲ. ಅದನ್ನ ನಾವೇನ್ ಮಾಡ್ಬೇಕು? ಅದನ್ನ ಕಾಣ್ಬೇಕು, ಅದನ್ನ ಪಡ್ಕೊಳ್ಬೇಕು, ಅದನ್ನ ಅನುಭವಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವ್ ಏನು ಮಾಡೋದಿಲ್ಲ. ಸಣ್ಣದಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಬರ್ಬೇಕು. ಹೌದಲ್ವ? ಅಂದ್ರೆ ಏನು? ಹಸಿದವ್ರಿಗೆ ಊಟ ಕೊಡ್ಬೇಕು, ಹೊಟ್ಟೆ ತುಂಬಿದವ್ರಿಗೆ ಊಟ ಕೊಡಕ್ಕಾಗತ್ತಾ? ಹಾಗೆ ನಿಮ್ ಒಳಗಡೆ ನಾನು ಇದನ್ನ ಕಲಿಬೇಕು, ಈ ರೇಖೆನ ತಿಳ್ಕೊಳ್ಬೇಕು, ನನ್ನ ಜೀವನವನ್ನ ನಾನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಯಾರಿಗೆ ಹಂಬಲ ಇದೆಯೋ, ಯಾರಿಗೆ ಹಪಹಪಿ ಇದೆಯೋ ಅವ್ರೆಲ್ಲರೂ ಕೂಡ ಇದನ್ನ ಪಡ್ಕೊಳ್ಬಹುದು. ಈಗ ಮಾಡ್ಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಈ ಎಲ್ಲ ಟೆಕ್ನಿಕ್ಸ್ ಗಳನ್ನ ತಿಳ್ಕೊಳ್ತಾ ನಾವು ಆ ಧ್ಯಾನವನ್ನ ನಿರಂತರವಾಗಿ ನಾವು ಮಾಡ್ತಾ ಬಂತು ಅಂದ್ರೆ, ಆ ಸಣ್ಣ ಸಣ್ಣ ನೋಡಿ ಶ್ರಮ, ಏನಾದ್ರೂ ಒಂದು ನಾವು ಪ್ರಾಪ್ತಿಯನ್ನ ಮಾಡ್ಕೊಳ್ಬೇಕು ಅಂದ್ರೆ ನಾವ್ ಏನಾದ್ರೂ ಕೊಡ್ಬೇಕಾಗತ್ತೆ ಅಲ್ವಾ? ಈಗ ನೀವು ಕೊಡ್ಬೇಕಾಗಿರೋದು ಏನು ಅಂದ್ರೆ ನಿಮ್ಮ ಸಮಯವನ್ನ ಸ್ವಲ್ಪ ಕೊಟ್ಟು ನೀವು ಧ್ಯಾನವನ್ನ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಿಮ್ಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ನೀವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ರೇಖೆ ಅನ್ನೋದು ಏನು? ಇದು ಹೇಗೆ ಬಂತು? ನಮ್ಮ ಭಗವದ್ಗೀತೆನಲ್ಲಿ ಆ ಪರಮಾತ್ಮ ಹೇಳ್ತಾ ಇದ್ದ, ಹೌದಲ್ಲ? ಎಲ್ಲರೂ ಇದನ್ನ ಸಾಮಾನ್ಯವಾಗಿ ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಸಂಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಆ ಪರಮಾತ್ಮ ಏನನು ಮತ್ತೆ 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 ನಾನು ಹುಟ್ಟಿ ಬರ್ತೇನೆ ಅಂತ ಹೇಳಿ ಅಲ್ವಾ? ಅಧರ್ಮ ಅಥವಾ ಆ ಜ್ಞಾನ ಯಾವಾಗ ನಶಿಸಿ ಹೋಗುತ್ತೋ ಆ ಸಮಯದಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತ. ಹಾಗೆ ಈ ಒಂದು ರೇಖೆ ಏನಾಯ್ತು, ಮತ್ತೆ ಮತ್ತೆ ನಮ್ಗೆ ಹುಟ್ಟಿ ಬಂದಿದೆ. ಎಲ್ಲಿಂದ ಬಂತು, ಎಲ್ಲಿಗೆ ಹೋಯ್ತು, ಸ್ವಲ್ಪ ನಾವ್ ಇದನ್ನ ತಿಳ್ಕೊಳ್ಬೇಕಾಗುತ್ತೆ. ರೇಖೆ ಇತಿಹಾಸ ಅಂತ ಹೇಳ್ತೀವಿ ನಾವು, ಇದು ಹಿಸ್ಟ್ರಿ. ಇದು ಹೇಗೆ ಬಂತು, ಹೇಗೆ ಸೃಷ್ಟಿ ಆಯ್ತು, ಎಲ್ಲಿಂದ ಬಂತು? ಈ ರೇಖಿ ಅನ್ನೋ ಪದವನ್ನ ಕೇಳಿದಾಗ ಏನಾಗುತ್ತೆ ನಮಗೆ, ಇದು ನಮ್ಮ ಭಾಷೆ ಪದ ಅಲ್ವಲ್ಲ, ಇದ್ರೊಳಗಡೆ ಏನಿದೆ ಅನ್ನೋದು ನಮ್ಗೆ ಹುಡುಕ್ಬೇಕು ಅಂತ ಅನ್ಸುತ್ತೆ. ಈ ರೇಖಿ ಅನ್ನೋದು ಯಾವುದು ಅಂತ ಹೇಳಿದ್ರೆ ಜಪಾನಿನ ಪದ ಇದು. ಆ ಜಪಾನಿನಿಂದ ಬಂದಂತ ವಿದ್ಯೆ ಇದು. ಜಪಾನಿಗೆ ಹೇಗ್ ಹೋಯ್ತು, ಜಪಾನಿಂದ ನಮಗೆ ಹೇಗ್ ಬಂತು ನೋಡಿ. ಎಷ್ಟು ಕುತೂಹಲ ಅನ್ಸುತ್ತೆ ಅಲ್ವಾ ನಮಗೆ? ಜಪಾನಿನ ವಿದ್ಯೆನ ನಾವು ಇಲ್ಲಿ ಕೂತ್ಕೊಂಡು ನಮ್ಮ ಭಾರತ ದೇಶದಲ್ಲಿ ನಾವು ಕಲಿತಾ ಇದೀವಿ ಅಂತ ಹೇಳಿದ್ರೆ ಖುಷಿ ಅನ್ಸಲ್ವಾ? ಸೊ ಆದ್ರೆ ಈ ಜಪಾನಿಗೆ ಹೇಗ್ ಹೋಯ್ತು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿರುವಂತ ಈ ಒಂದು ವಿದ್ಯೆ ಜಪಾನಿಗೆ ಹೋಗುತ್ತೆ, ಅಲ್ಲಿ ಕಲ್ತ್ಕೊಳ್ತಾರೆ, ಜಪಾನಿಂದ ಮತ್ತೆ ನಮ್ಮ ದೇಶಕ್ಕೆ ಬಂದಿದೆ. ನೋಡಿ ಟ್ರಯಾಂಗಲ್, ಇಲ್ಲಿಂದ ಅಲ್ಲಿಗೆ ಹೋಯ್ತು, ಪುನಃ ಅಲ್ಲಿಂದ ಇಲ್ಲಿಗೆ ಮತ್ತೆ ನಮ್ಮ ಕಡೆಗೆನೆ ವಾಪಸ್ ಬಂದಿದೆ. ಹೇಗೆ ಇದು ಹೋಯ್ತು, ಹೇಗೆ ಬಂತು ಇಲ್ಲಿಗೆ ಅಂತ ಹೇಳಿದ್ರೆ
ಸಿಂಪಲ್ ಆಗಿ ಜಪಾನ್ ಅಲ್ಲಿ ಒಬ್ರು ಡಾಕ್ಟರ್ ಮಿಕಾವೋ ಉಸುಯಿ ಪ್ರೊಫೆಸರ್ ಇದ್ರು. ಅವ್ರು ತುಂಬಾ ಟ್ಯಾಲೆಂಟೆಡ್ ಇರುವಂತವ್ರು. ಆ ಮಕ್ಕಳ ಜೊತೆ ಯಾವಾಗ ಅವ್ರು ಪ್ರೊಫೆಸರ್ ಆಗಿದ್ದಾಗ ಮಕ್ಕಳು ಅವ್ರನ್ನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಕುತೂಹಲಕ್ಕೆ ಮಕ್ಕಳಿಗೆ ಆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಕೇಳ್ತಾರೆ ಅವ್ರು. ಏನಂತ, ಯೇಸು ಕೈಯಲ್ಲಿ ಈ ತರ ಮಾಡಿದಾಗ ಪವಾಡಗಳಾಗ್ತಾ ಇದ್ದಂತಲ್ಲ, ರೋಗದಲ್ಲಿರುವಂತವ್ರೆಲ್ಲರೂ ಕೂಡ ವಾಸಿ ಆಗ್ಬಿಡ್ತಾ ಇದ್ರಂತಲ್ಲ, ರೊಟ್ಟಿ 3 ಇದ್ದದ ರೊಟ್ಟಿ 300 ಜಾಸ್ತಿ ಆಗ್ಬಿಡ್ತಾ ಇತ್ತಂತಲ್ಲ, ಆ ಕೈಗಳಿಂದ ಈ ರೀತಿ ಚಮತ್ಕಾರನ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಇದು ಹೇಗೆ, ಇದು ನಿಜನಾ ಅಂತೇಳಿ ಮಕ್ಕಳು ಒಂದ್ ಸಿಂಪಲ್ ಆಗಿ ಅವ್ರ ಒಳಗಡೆ ಇರುವಂತ ಕ್ಯೂರಿಯಾಸಿಟಿ ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ. ನಾನು ತುಂಬಾ ಸರಳವಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ನಾನು. ಆಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದಾಗ ತುಂಬಾ ಯೋಚನೆ ಮಾಡಕ್ ಹೋಗೋದಿಲ್ಲ. ಇದು ಧಾರ್ಮಿಕವಾಗಿರೋದ್ರಿಂದ, ಗ್ರಂಥಗಳಲ್ಲಿ ಪುಸ್ತಕಗಳೆಲ್ಲ ಇದ್ರ ಬರ್ದಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಮಕ್ಕಳಿಗೆ ಇಲ್ಲ ಇದು ನಿಜ ಅಂತ ಹೇಳ್ತಾರೆ. ಸತ್ಯ ಇದು, ಅದ್ ಹಾಗೆ ನಡೀತಾ ಇದ್ದು ಅಂತ ಹೇಳ್ತಾರೆ ಅವ್ರು. ಮಕ್ಕಳಿಗೆ ಉತ್ತರ ಹೇಳ್ಬಿಟ್ಟು ಬರ್ತಾರೆ. ಅವ್ರು ಬಂದು ಮನೆಯಲ್ಲೇ ಅವ್ರಿಗೆ ಅನ್ಸುತ್ತೆ, ಇವ್ರ ಒಳಗಡೆ ಒಂದು ಕ್ವಶನ್ಸ್ ಕಾಡುತ್ತೆ. ಇದು ಕರೆಕ್ಟ್, ಇದು ಹೇಗೆ ಸಂಭವ, ಇದು ಹೇಗೆ ಇದೆಲ್ಲ ನಡೆಯಕ್ ಸಾಧ್ಯನಾ ಇದು, ಈ ತರ ಎಲ್ಲ ಪವಾಡಗಳು ಸಂಭವಿಸುತ್ತಾ, ಏನಿರ್ಬಹುದು ಅಂತೇಳಿ ಅವ್ರು ಅಧ್ಯಯನ ಮಾಡೋಕೆ, ರಿಸರ್ಚ್ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಗ್ರಂಥಗಳನ್ನ, ಬೈಬಲ್ಸ್ ಗಳನ್ನ, ಎಲ್ಲ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಚಿಂತಕರನ್ನ ಎಲ್ಲರನ್ನೂ ಕೂಡ ಇವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೇಳೋದಕ್ಕೆ ಪಂಡಿತರನ್ನ ಎಲ್ಲರನ್ನೂ ಕೂಡ ಅವರು ಮೀಟ್ ಮಾಡ್ತಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಎಲ್ಲೂ ಕೂಡ ಇವರಿಗೆ ತೃಪ್ತಿಕರವಾದಂತ ಉತ್ತರ ಸಿಗೋದಿಲ್ಲ. ಈ ಚಮತ್ಕಾರಗಳೆಲ್ಲ ಹೇಗ್ ನಡೆಯುತ್ತೆ, ಯಾವ ರೀತಿ ಆಗ್ತಾ ಇದೆ, ಇದು ಸತ್ಯನ ಇಲ್ವಾ ಅನ್ನೋದು ಎಲ್ಲೂ ಕೂಡ ಅವ್ರಿಗೆ ಕರೆಕ್ಟ್ ಆಗಿ ಉತ್ತರ ಸಿಗೋದಿಲ್ಲ. ಆಗ ತುಂಬಾ ಬೇಸರದಿಂದ ಚಿಂತಾಕ್ರಾಂತರಾಗಿರ್ತಾರೆ. ಆಗ ಅವರ ಗೆಳೆಯ ಬರ್ತಾರೆ, ರಾಬರ್ಟ್ ಅಂತ ಹೇಳಿ. ಆ ರಾಬರ್ಟ್ ಹತ್ರ ಡಿಸ್ಕಸ್ ಮಾಡ್ತಾರೆ, ಮಾತುಕತೆ ಮಾತಾಡ್ತಾರೆ. ಈ ತರಂಗೆ ಈ ಪ್ರಶ್ನೆಗೆ ನನಗೆ ಉತ್ತರನೇ ಸಿಗ್ತಾ ಇಲ್ಲ, ನನ್ಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಮಕ್ಕಳಿಗೆ ನಾನು ಆಗುತ್ತೆ ಅಂತೇಳಿ ಉತ್ತರ ಹೇಳಿದೀನಿ, ಆದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಇದು ಉತ್ತರದಲ್ಲಿ. ಎಷ್ಟು ನಿಜ, ಯಾವ ರೀತಿ ನಿಜ ಆಗುತ್ತೆ ಅಂತ ನನ್ ಮನಸ್ಸು ಒಪ್ಕೊಳ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅವ್ರು ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಸೊ ಯೋಚನೆಯನ್ನ ಮಾಡ್ತಾ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚಿಂತನೆ ಮಾಡ್ಬೇಕಾದ್ರೆ ಆಗ ರಾಬರ್ಟ್ ಹೇಳ್ತಾರೆ, ನಾನು ಕೇಳಿದೀನಿ, ಭಾರತ ದೇಶದಲ್ಲಿ ಇದ್ರ ಬಗ್ಗೆ ತೀರಾ ನಮ್ಗೆ ಇನ್ಫಾರ್ಮೇಶನ್ಸ್ ಗಳೆಲ್ಲ, ಜ್ಞಾನಗಳೆಲ್ಲ ಸಿಗುತ್ತೆ, ಯಾಕೆ ಪ್ರಯತ್ನವನ್ನ ಮಾಡಬಾರ್ದು ಅಂತ ಹೇಳಿದಾಗ ಅವರು ಭಾರತದ ಈಗಿನ ವಾರಣಾಸಿ, ಕಾಶಿ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಬರ್ತಾರೆ. ತುಂಬಾ ಫೇಮಸ್ ಆದಂತ ಸ್ಥಳ ಅಲ್ಲಿ. ಆಗ ಅಲ್ಲಿಗೆ ಬರ್ತಾರೆ. ಅವರು ಬಂದಾಗ ಅಲ್ಲಿ ಏನಾಗುತ್ತೆ, ಅವರು ಅಲ್ಲಿ ಹುಡುಕ್ತಾರೆ, ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಹುಡುಕ್ತಾ ಇರ್ಬೇಕಾದ್ರೆ ಗೌತಮ ಬುದ್ಧರ ಕಾಲದಲ್ಲಿ ಇದ್ದಂತ ಅವ್ರು ಬರ್ದಿರುವಂತ ರೆಕಾರ್ಡ್ಸ್ ಗಳೆಲ್ಲ ಇರುವಂತ ಒಂದು ಕಮಲ ಸೂತ್ರ, ಲೋಟಸ್ ಸೂತ್ರ ಅಂತೇಳಿ ಒಂದು ಪುಸ್ತಕ ಸಿಗುತ್ತೆ ಅವರಿಗೆ. ಅದು ಪಾಳಿ ಭಾಷೆಯಲ್ಲಿ ಇರುತ್ತೆ. ಆ ಪುಸ್ತಕವನ್ನ ಅವರು ಅಧ್ಯಯನವನ್ನ ಮಾಡ್ತಾರೆ. ಆಗ ಅವ್ರಿಗೆ ಅರಿವಾಗುತ್ತೆ, ಧ್ಯಾನವನ್ನ ಮಾಡಿದಾಗ, ಈ ಧ್ಯಾನವನ್ನ ನಾವು ಸಾಧನೆಯನ್ನ ಮಾಡ್ಕೊಂಡಾಗ ಈ ಎಲ್ಲಾ ಕೂಡ ಸಂಭವಗಳಾಗುತ್ತೆ. ಅಸಂಭವ ಅನ್ನೋದು ಮಾತೇ ಇಲ್ಲ. ಎಲ್ಲ ಪವಾಡಗಳು, ಚಮತ್ಕಾರಗಳು ಪ್ರತಿಯೊಂದು ಕೂಡ ಈ ರೀತಿ ನಾವು ಸಂಭವಿಸಲು ಸಾಧ್ಯ ಆಗುತ್ತೆ ಅಂತೇಳಿ ಅವರಿಗೆ ತಿಳಿಯುತ್ತೆ. ನೋಡಿ, ಆ ಶ್ರೀ ಗೌತಮ ಬುದ್ಧರ ತಿಳಿಸಿದಂತ ಜ್ಞಾನದ ಬೋಧನೆಗಳಿರುವಂತ ಒಂದು ಪುಸ್ತಕದಲ್ಲಿ ಈ ಮಾಹಿತಿಗಳನ್ನ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ತಮ್ಮ ದೇಶಕ್ಕೆ ಹೋಗಿ ಅಲ್ಲಿ ಧ್ಯಾನವನ್ನ ಮಾಡ್ತಾರೆ. ಎಷ್ಟು ದಿನಗಳ ಕಾಲ? 21 ದಿನಗಳ ಕಾಲ ಸತತವಾಗಿ ಅವರು ಧ್ಯಾನವನ್ನ ಮಾಡ್ತಾರೆ. ಮೌಂಟ್ ಕುರೋಶಿಮಾ ಅಂತ ಅವರ ಒಂದು ಪ್ಲೇಸ್ ಅಲ್ಲಿ ಇರುವಂತ ಒಂದು ಸ್ಥಳ. ಅಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾರೆ, 21 ದಿನಗಳ ಕಾಲ 21 ಕಲ್ಲುಗಳನ್ನ ತಗೊಂಡು, ಅದು ಇದು ಏನು ಆಹಾರ ಗೀಹಾರ ಏನಿಲ್ಲ, ಸಾಮಾನ್ಯರಂತೆ ಹೋಗಿ ಅವರು ಆ ಪರ್ವತದ ಮೇಲೆ ಕೂತ್ಕೊಂಡು 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ಕಲ್ಲಲ್ಲಿ ಎಣಿಕೆ ಮಾಡ್ಕೊಂಡು ಮಾಡ್ತಾರೆ. ಊಟ ಇಲ್ಲ, ನಿದ್ದೆ ಇಲ್ಲ, ಏನಿಲ್ಲ ಅವ್ರಿಗೆ, ಕೇವಲ ಧ್ಯಾನ ಧ್ಯಾನ ಧ್ಯಾನ. 10 ದಿನ ಆಗುತ್ತೆ, 15 ದಿನ ಆಗುತ್ತೆ, 20 ದಿನ ಆಗುತ್ತೆ, 30 ದಿನ ಆಗುತ್ತಾ,
ಇಲ್ಲ. ಯಾಕೆ ಹೇಳಿ, 21 ದಿನಗಳ ಕಾಲ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಕೊನೇ ದಿನ ಬರುತ್ತೆ, ಅಷ್ಟೊತ್ತಿಗೆ ಅವ್ರಿಗೆ ಬಳಲಿಕೆ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ. ಬಟ್ ಆದ್ರೆ ಅವ್ರು ಅನ್ಕೊಂಡಿರುವಂತ ಒಂದು ಅರಿವು, ಒಂದು ಜಾಗೃತಿ ಅವ್ರೊಳಗಡೆ ಗೊತ್ತಾಗಿರಲ್ಲ. ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರು. ಇವತ್ತು ಒಂದು ಲಾಸ್ಟ್ ದಿನ ಇದೆ, ಆ ಪ್ರಯತ್ನವನ್ನ ಮಾಡ್ಬಿಡೋಣ ಅಂತೇಳಿ ಅವ್ರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಧ್ಯಾನಕ್ಕೆ ಕೂತಾಗ ಅವ್ರಿಗೆ ಏನಾಗುತ್ತೆ, ಒಂದು ಒಂದು ದಿವ್ಯಮಯವಾದಂತ ಒಂದು ಅನುಭವ ಅವರಿಗೆ ಆಗುತ್ತೆ. ಒಂದು ಪ್ರಕಾಶ, ಒಂದು ದಿವ್ಯಮಯವಾದಂತ ಚೈತನ್ಯದ ಶಕ್ತಿ ಅವ್ರ ಒಳಗಡೆ ಅದ ಅರಿವಿಗೆ ಬಂದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರು ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರ ಕಾನ್ಶಿಯಸ್ ಅಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಸಮಾಧಿ ಅಂತ ಹೇಳ್ತೀವಿ ಅದನ್ನ, ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ ನಾವು. ಅದು ನಮಗೆ ಎಚ್ಚರಿಕೆ ಇಲ್ಲ ಅಂತ ಅನ್ಸುತ್ತೆ, ಬಟ್ ಆದ್ರೆ ಅವರಿಗೆ ಆ ಒಂದು ಸಮಾಧಿಯ ಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಅವ್ರಿಗೆ ಆ ಸಮಾಧಿ ಸ್ಥಿತಿಯಿಂದ ಅವ್ರು ಹೊರಗೆ ಬಂದಾಗ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಗೊತ್ತೇ ಇರೋಲ್ಲ ಎಷ್ಟು ಸಮಯ ಏನಾಗಿದೆ ಅನ್ನೋದೇ ಗೊತ್ತಾಗಿರೋಲ್ಲ. ಅಷ್ಟು ದಿವ್ಯಮಯವಾದಂತ ಒಂದು ಅದ್ಭುತ ಅವರಿಗೆ ಸಂಭವಿಸುತ್ತೆ. ಅದಾದ ನಂತರ ಅವ್ರು ನೋಡ್ತಾರೆ, ಅವರನ್ನೇ ಅವರೊಮ್ಮೆ ಅವರ ಶರೀರವನ್ನ, ಅವರ ಮನಸ್ಸನ್ನ ನೋಡಿದಾಗ ಅವ್ರಿಗೆ ಯಾವುದೇ ರೀತಿಯಿಂದ ಬಳಲಿಕೆ ಆಗ್ಲಿ, ಆಯಾಸ ಆಗ್ಲಿ ಏನು ಇರೋದಿಲ್ಲ. ಅವ್ರಿಗೆ ಅಷ್ಟು ಚೈತನ್ಯದಿಂದ ಶರೀರ ಎಲ್ಲವೂ ಕೂಡ ಉಲ್ಲಾಸವಾಗಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅವ್ರಿಗೆ ನಾನು ಇಷ್ಟು ದಿನ ಹೀಗಿದ್ದೀನ ಅಂತ ಅನ್ಸೋದೇ ಇಲ್ಲ ಅವರಿಗೆ. ಆ ರೀತಿಯಾದಂತ ಒಂದು ಪರಿವರ್ತನೆ, ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ ಅವರಿಗೆ. ಖುಷಿಯಿಂದ, ಸಂತೋಷದಿಂದ ಆ ಅನುಭವನ ಸ್ವೀಕಾರ ಮಾಡ್ಕೊಂಡು ಅವರು ಕೆಳಗಡೆ ಇಳಿದು ಬರ್ತಾ ಇರ್ಬೇಕಾದ್ರೆ ಅವ್ರ ಕಾಲು ಬೆರಳಿಗೆ ಏಟಾಗ್ಬಿಡುತ್ತೆ ನೋಡಿ, ಕಲ್ಲು ತಾಕಿ ರಕ್ತ ಬರ್ತಾ ಇರುತ್ತೆ. ಅದನ್ನ ನೋಡೋದಿಕ್ಕೆ ತಮ್ಮ ಎರಡೂ ಕೈಗಳಿಂದ ಕಾಲನ್ನ ಇಟ್ಕೊಳ್ತಾರೆ, ಕಾಲ್ ಬೆರಳನ್ನ ಇಟ್ಕೊಳ್ತಾರೆ. ಅವರು ಆಟೋಮ್ಯಾಟಿಕಲಿ ಬ್ಲಡ್ ನಿಲ್ಲುತ್ತೆ, ಆ ಪೇನ್ ಎಲ್ಲ ಮಾಯ ಆಗ್ಬಿಡುತ್ತೆ. ಅವ್ರಿಗೆ ನೋವು ಅನ್ಸೋದಿಲ್ಲ. ಅವ್ರಿಗೆ ಸಾಮಾನ್ಯವಾಗಿ ನೋವು ಇರುತ್ತೆ ಅಲ್ವಾ ನಮಗೆ, ನೋವಾದಾಗ. ಬಟ್ ಅವ್ರಿಗೆ ನೋವೇ ಆಗಿದೆ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ಎಂತ ಚಮತ್ಕಾರ ಅನಿಸ್ತಾ ಇದೆಯಲ್ಲ ಇದು. ಸೊ ನೋವು ಆಗಿದ್ರು ಕೂಡ, ಏಟಾಗಿದ್ರು ನಂಗೆ ಯಾವುದೇ ರೀತಿಯ ಅನುಭವಗಳೇ ಆಗ್ತಾ ಇಲ್ವಲ್ಲ ಅಂತೇಳಿ ಖುಷಿಯಿಂದ ಅವರು ಒಂದೇ ಅನುಭವವನ್ನ ಪಡ್ಕೊಂಡು ಅವರು ಕೆಳಗಡೆ ಇಳಿದು ಬರ್ತಾ ಇರ್ತಾರೆ. ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಹೋಟೆಲ್ ಇರುತ್ತೆ. ಹೋಟೆಲ್ ಅಲ್ಲಿ ಹೋಗಿ ಅವರು ಏನಾದ್ರು ಲಿಕ್ವಿಡ್ ಏನಾದ್ರು ತಿನ್ಬೇಕು ಅಂತ ಹೇಳಿ ಅವರು ಹೋಗ್ತಾರೆ. ಆಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಹೋಟೆಲ್ ಇರುವಂತ ಅವ್ರ ಮಗಳಿಗೆ ಏನಾಗಿರುತ್ತೆ ಅಂದ್ರೆ, ಅವಳಿಗೆ ಹಲ್ಲು ನೋವು ಬಂದ್ಬಿಟ್ಟಿರುತ್ತೆ, ಇದೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ಮಗು ಅಳ್ತಾ ಇರುತ್ತೆ, ಮುಖ ಎಲ್ಲ ಸಪ್ಪೆ ಮಾಡ್ಕೊಂಡಿರುತ್ತೆ. ಅದು ಕೇಳ್ತಾರೆ, ಏನಾಗಿದೆ ಪುಟ ನಿನ್ಗೆ, ಯಾವ ರೀತಿ ಅಂತ. ಅದು ಜ್ಯೂಸ್ ತಗೊಳಕ್ ಬರ್ತಾ ಇರುತ್ತೆ ಕೊಡೋದಿಕ್ಕೆ ಇವಳಿಗೆ. ಯಾಕಂದ್ರೆ ಧ್ಯಾನದಲ್ಲಿರೋರ್ಗೆ ಸಡನ್ ಆಗಿ ಸಾಲಿಡ್ ಊಟಗಳನ್ನ ಮಾಡಬಾರ್ದು. ಹಾಗಾಗಿ ಅವ್ರು ಹೋಟೆಲ್ ಅವ್ರ ಹತ್ರ ಮಾತಾಡಿದಾಗ ಅವರು, ನೀವು ಧ್ಯಾನ ಮಾಡಿದ್ರ, ಸರಿ ಆಯ್ತು ಅಂತೇಳಿ ಜ್ಯೂಸ್ ಕೊಡ್ತೀವಿ ಅಂತ ಹೇಳಿ ಅವ್ರು ಕೊಡ್ತಾ ಇರ್ತಾರೆ. ಅವ್ರು ತಗೊಂಡ್ಬರ್ಬೇಕಾದ್ರೆ ಆ ಮಗುಗೆ ಈ ರೀತಿ ನೋವಾಗಿರುತ್ತೆ. ಜಸ್ಟ್ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ನೋಡೋಣ ಅಂತೇಳಿ ಅವ್ರ ಕೈಯನ್ನ ಇಲ್ಲಿ ಇಡ್ತಾರೆ. ಅಲ್ಲಿ ದವಡಿಲಿರುವಂತ ನೋವು ಎಲ್ಲ ಮಾಯ ಆಗ್ಬಿಡುತ್ತೆ ಮಗುಗೆ. ಆ ನೋವೆಲ್ಲ ಕಡಿಮೆ ಆಗ್ಬಿಡುತ್ತೆ ಅವರ ಕೈಯನ್ನ ಇಟ್ಟಿದ ತಕ್ಷಣ. ಆ ನಂತರ ಮಗು ಖುಷಿಯಾಗಿ ಆಟ ಆಡೋದಕ್ಕೆ ಹೋಗುತ್ತೆ. ಈ ರೀತಿ ನೋಡಿ, ಅವರ ಕೈಗಳಲ್ಲಿರುವಂತ ಒಂದು ಚಮತ್ಕಾರದ ಶಕ್ತಿ ಈ ರೀತಿ ಒಬ್ಬರಿಂದ ಬಂದು ಅಲ್ಲಿಂದ ಅವ್ರ ಮನೆಗೆ ಬರ್ತಾರೆ, ಅವ್ರ ಫ್ರೆಂಡ್ಸ್ ಗಳಿಗೆ, ಅವ್ರ ಊರಲ್ಲಿರೋರಿಗೆ ಎಲ್ಲರಿಗೂ ಕೂಡ ಹೀಲಿಂಗ್ ಅನ್ನ ಮಾಡ್ತಾ 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 ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾ ಬರ್ತಾ ಇರುತ್ತೆ. ಅಲ್ಲಿಂದ ಅಲ್ಲಿ ಇದನ್ನ, ಈ ಒಂದು ವಿದ್ಯೆಯನ್ನ ರೇಖಿ ಅಂತೇಳಿ ಕರೀತಾರೆ. ಸೊ ಆ ರೇಖಿ ವಿದ್ಯೆ, ರೇ ಅಂತಂದ್ರೆ ಏನು ಅಂದ್ರೆ, ಅದು ಚೀನಾದ ಜಪಾನಿನ ಭಾಷೆಯಲ್ಲಿ ಅದನ್ನ ಪ್ರಾಣಶಕ್ತಿ ಅಂತೇಳಿ ಕರೀತಾರೆ. ಚೈನೀಸ್ ಲ್ಯಾಂಗ್ವೇಜ್ ಅದನ್ನ ಚಿ ಅಂತ ಕರೀತಾರೆ. ನಮ್ಮ ಭಾರತದ ಪರಂಪರೆಯಲ್ಲಿ ಅದನ್ನ ಪ್ರಾಣಶಕ್ತಿ ಅಂತೇಳಿ ನಾವು ಕರಿತೀವಿ. ಅಂತ ಹೇಳಿದ್ರೆ ಒಂದು ಚೈತನ್ಯದ ಪರಮಾತ್ಮನ ಶಕ್ತಿಯನ್ನ ನಾವು ರೇಖಿ ಅಂತೇಳಿ ಕರಿತೀವಿ. ನೋಡಿ, ನಮ್ಮ ಭಾರತದಲ್ಲಿದ್ದಂತ ವಿದ್ಯೆ ಜಪಾನಿಗೆ ಹೋಗಿ, ಜಪಾನಲ್ಲಿ ಅದು ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆಗಿ, ಮತ್ತೆ ಈಗ ನಾವ್ ಅದನ್ನ ನಮ್ಮ ಭಾರತ ದೇಶದಲ್ಲಿ ಮತ್ತೆ ನಾವು ಆ ವಿದ್ಯೆಯನ್ನ ಮತ್ತೆ ನಾವೆಲ್ಲರೂ ಕೂಡ ಕಲಿಯುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ನಮ್ಮ ವಿದ್ಯೆಯನ್ನ ನಾವು ಮತ್ತೊಮ್ಮೆ ನಾವೆಲ್ಲ ಕಲಿತಾ ಇರೋದಕ್ಕೆ ನಾವೆಷ್ಟು ಭಾಗ್ಯವಂತರು ಅಂತೇಳಿ ನಾವು ಅನ್ಕೊಳ್ಬೇಕಾಗತ್ತೆ. ಸೊ ಇದು ರೇಖಿಯ ಇತಿಹಾಸ. ನಾನು ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇಷ್ಟು ರೇಖಿ ಅಂತಂದ್ರೆ ಏನು, ರೇಖಿ ಇತಿಹಾಸ ಏನು, ರೇಖಿಯಿಂದ ಏನೆಲ್ಲ ಉಪಯೋಗಗಳಾಗತ್ತೆ ಅನ್ನುವಂತ ಒಂದು
ಮಾಹಿತಿನ ನಾವು ಈ ದಿನದ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೇವೆ. ಮತ್ತೆ ನಾಳೆಯ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಭೇಟಿಯಾಗೋಣ. ಇದ್ರಲ್ಲಿ ಯಾರಿಗಾನ